ಸಂದರ್ಭದಲ್ಲಿ ಕೋವಿಡ್ ಇದ್ದಾಗೂ ಕೂಡ 6 ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ನಾವು ಮಾಡಿದ್ವಿ. ಜಿಲ್ಲೆಗೆ ಒಂದು ಕಾಲೇಜ್ ಮಾಡಬೇಕು ಅಂತ ಅಸಾಧ್ಯ ಆಗಿರ್ತಕ್ಕಂಥ ರಾಮನಗರ ಕಾಲೇಜ್ ಶಂಕುಸ್ಥಾಪನೆ ಮಾಡಿದ್ವಿ, ಚಿತ್ರದುರ್ಗಕ್ಕೆ ಮಾಡಿದ್ವಿ, ಅನೇಕ ವರ್ಷಗಳ ಬೇಡಿಕೆ. ಯಾದಗಿರಿ ಮಾಡಿದ್ವಿ, ಹಾವೇರಿ ಮಾಡಿದ್ವಿ, ಚಿಕ್ಕಮಗಳೂರು, ನಮ್ಮ ಚಿಕ್ಕಬಳ್ಳಾಪುರ. ದಾಖಲೆಯ ಸಮಯದಲ್ಲಿ 2 ವರ್ಷದಲ್ಲಿ ಕಟ್ಟಡ ಕಟ್ಟಿದ್ವಿ, ಅಂತ ಬೃಹತ್ತಾಗಿರ್ತಕ್ಕಂಥ ಕಟ್ಟಡ. ವೈದ್ಯಕೀಯ ಕಾಲೇಜು ನಡೀತಾ ಇದೆ, ಕ್ಲಾಸಸ್ ನಡೀತಾ ಇದೆ. ಪಾಪ 4ನೇ ವರ್ಷ ಇದೆ. 2 ವರ್ಷದಿಂದ ಆಸ್ಪತ್ರೆ ಸೇವೆನ ಸೌಲಭ್ಯ ಕೊಡೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ಏನೋ ಜಾಸ್ತಿ ಆಗೋಗಿದೆ ಅಂತ ಹೇಳಿದ್ರಿ. ತನಿಖೆಗಳು 2 ಅಲ್ಲ 3 ತನಿಖೆ ಮಾಡಿಸಿದ್ರಿ, ಏನಾಯಿತು? ಅದು ತಪ್ಪಾಗಿದ್ರೆ ನಿಮ್ಮ ಕಾಂಟ್ರಾಕ್ಟರ್ಗೆ 810 ಕೋಟಿ ಹೆಂಗೆ ಬಿಡುಗಡೆ ಮಾಡಿದ್ರಿ? ಅದು ಸರಿ ಇಲ್ಲ ಅಂದರೆ ಆ ಕಟ್ಟಡಕ್ಕೆ 810 ಕೋಟಿ ಆಗಲ್ಲ ಅನ್ನೋದಾಗಿದ್ದಿದ್ರೆ ನೀವು ಹೆಂಗೆ ಬಿಡುಗಡೆ ಮಾಡಿದ್ರಿ? ನಿಮ್ಗೆ ಗೊತ್ತಾಗಿದೆ, ಎಲ್ಲ ವರದಿಗಳು ನಿಮ್ಗೆ ಬಂದಿದೆ, ತಾಂತ್ರಿಕ ವರದಿಗಳು ಬಂದಿದೆ, ಸರಿ ಇದೆ ಅಂತೇಳಿ. ಇದೇನು ಮಣ್ಣಿನ ಕೆಲಸ ಇಲ್ಲ, ಮಣ್ಣಿನ ಕೆಲಸ ಅಲ್ಲ. ನಾವು ಕೆಲಸ ಮಾಡಿದ್ದೀವಿ, ಮುಚ್ಚಿಬಿಟ್ಟಿದ್ದೀವಿ ಅಂತ. ಎಲ್ಲ ಕಾಂಕ್ರೀಟ್ ಕೆಲಸ. ಅದು ಇಂಚಿಂಚು ಅಡಿ ಲೆಕ್ಕ ಸಿಗ್ತದೆ. ಯಾರು ಏನು ತಗೊಂಡು ಹೋಗೋಕ್ಕಾಗಲ್ಲ. ಅದು 810 ಕೋಟಿ ನೀವು ಖರ್ಚು ಮಾಡಿದಿರಿ, ಆಸ್ಪತ್ರೆ ಮಾತ್ರ ಸೌಲಭ್ಯಗಳನ್ನು, ಸೇವೆಯನ್ನು ಒದಗಿಸಲಿಲ್ಲ ಈ ಜಿಲ್ಲೆಯ ಜನರಿಗೆ. ಏನು ನಮ್ಮ ಜಿಲ್ಲೆಯ ಜನರು ನಿಮಗೆ ಏನು ಪಾಪ ಮಾಡಿದರು? ನಿಮ್ಗೆ ಓಟ್ ಹಾಕಿರೋದಕ್ಕೆ ಅವ್ರಿಗೆ ಈ ಶಾಪ? ಯಾಕೆ ಈ ಥರ ಶಾಪ ಹಾಕಿದ್ರಿ? ನಿಮಗೆ ಅವರು ಆಶೀರ್ವಾದ ಮಾಡಿದ್ದಾರೆ, ನೀವು ನೋಡಿದ್ರೆ ಅವ್ರಿಗೆ ಕೆಟ್ಟದನ್ನು ಬಯಸ್ತಾ ಇದ್ದೀರಿ. ಯಾಕೆ ನಮ್ಮ ಜಿಲ್ಲೆಯ ಜನರ ಮೇಲೆ ನಿಮ್ಗಿಷ್ಟು ಕೋಪ? ಯಾಕೆ? ಮಾದರಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳನ್ನು ಮಾಡಿಸಿದ್ವಿ ನಾವು. ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ದುಡ್ಡು ತಗೊಂಡು ಬಂದು ಒಂದೊಂದಕ್ಕೆ 10 ಕೋಟಿ ರೂಪಾಯಿ. ನಾನು ಚಾಲೆಂಜ್ ಮಾಡ್ತೀನಿ, ಇಡೀ ವಿಶ್ವದಲ್ಲಿ, ಬರೀ ನಮ್ಮ ದೇಶದಲ್ಲಲ್ಲ, ವಿಶ್ವದಲ್ಲಿ ಈ ರೀತಿಯ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನಮ್ಮ ಮಾಧ್ಯಮ ಸ್ನೇಹಿತರು ಅಷ್ಟೇ, ನೀವೆಲ್ಲ ಕೂಡ ಒಂದ್ಸಲಿ ಹೋಗಬೇಕು, ವೀಕ್ಷಣೆ ಮಾಡಬೇಕು. ನಿಮ್ಮ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಇಂಥ ಕಟ್ಟಡಗಳು ಮೂಡಿ ಬಂದಿದೆಯಲ್ಲ, ಇದು ಮೂಡಿ ಬಂದು 1.5 ವರ್ಷ ಆಯಿತು. ಉದ್ಘಾಟನೆಗೆ ಆರೋಗ್ಯ ಸಚಿವರು 2 ಸಲ ಟೈಮ್ ಕೊಟ್ಟರು. ಹಿಂಗೇನೆ ಕ್ಯಾಬಿನೆಟ್ ಮೀಟಿಂಗ್ ಇದ್ದಂಗೆ, ನಾಳೆ ಉದ್ಘಾಟನೆ, ಇವತ್ತು ಕ್ಯಾನ್ಸಲ್. ಯಾಕೆಂದರೆ ಅವ್ರಿಗೆ ಗೊತ್ತು ಅಲ್ಲಿ ಉಪಕರಣಗಳನ್ನು ಕೊಡಲಿಲ್ಲ, ಇನ್ನೂ ಉಪಕರಣಗಳು ಕೊಟ್ಟಿಲ್ಲ, ಅದು ಕೂಡ ಸೇವೆಗೆ ರೆಡಿ ಇಲ್ಲ. ಪೆರೇಸಂದ್ರ, ತಿಬ್ಬೂರು, ಮಂಡಿಕಲ್ಲು, ನಂದಿ ಇವೆಲ್ಲ ಕೂಡ ಮಾಡಿದ್ದೀವಿ. ಏನು ಪ್ರಯೋಜನ? ಎಲ್ಲ ನಾವು ಮಾಡಿ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ರೆ ಹೋಗಿ ದೊಡ್ಡದಾಗಿ ಟೇಪನ್ನು ಕಟ್ ಮಾಡೋದು ನಮ್ಮ ಉಸ್ತುವಾರಿ ಸಚಿವರು. ಕನ್ನಡ ಭವನನ ರಂಗಮಂದಿರನ ಆಯಿತು ಕನ್ನಡ ಭವನ ಅಂತ ಇಟ್ಟಿದ್ದೀರಿ, ಹೆಸರೊಂದು ಚೇಂಜ್ ಮಾಡಿದ್ದೀರಿ. ಆಮೇಲೆ ನಮ್ಮ ಗಾಂಧಿ ಭವನ ನಾವು ಮಾಡಿದ್ವಿ, ನೀವು ಹೋಗಿ ಟೇಪನ್ನು ಕಟ್ ಮಾಡಿದ್ರಿ. ಉನ್ನತ ಶಿಕ್ಷಣ ಸಚಿವರು, ನಾನು ತಿಳ್ಕೊಂಡೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಮೇಲೆ ನಮ್ಮ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ತರ್ತಾರೆ ಅಂತ ನಾನು ತಿಳ್ಕೊಂಡೆ. ಅಟ್ಲೀಸ್ಟ್ ನನ್ನ ಮೇಲೆ ಚಾಲೆಂಜ್ಗಾದರೂ ಇವನು ಮೆಡಿಕಲ್ ಕಾಲೇಜ್ ತಂದವನಪ್ಪ, ನಾನಾದರೂ ಒಂದು ಯೂನಿವರ್ಸಿಟಿ ತರಬೇಕು, ಅದೇ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀನಿ ಅಂತ ನಾನು ತಿಳ್ಕೊಂಡೆ. ನೋಡಿದ್ರೆ ರಾಜ್ಯದಲ್ಲಿ 9 ಯೂನಿವರ್ಸಿಟಿನ ಮುಚ್ಚಿಬಿಟ್ಟವ್ರೆ, ತೆಗೆದಿರೋ ಯೂನಿವರ್ಸಿಟಿನ ಕ್ಲೋಸ್ ಮಾಡವ್ರೆ. ಯಾಕೆ ಅಂದರೆ 343 ಕೋಟಿ ಇಲ್ಲಂತೆ ಅವ್ರ ಹತ್ರ. ಇದೇನು ನಾನು ಕಟ್ಕತೆ ಹೇಳ್ತಾ ಇಲ್ಲ, ದಿಸ್ ಆಲ್ ಆನ್ ರೆಕಾರ್ಡ್. ಸರ್ಕಾರನೇ ಹೇಳಿರೋದು, ಸರ್ಕಾರನೇ ಉತ್ತರ ಕೊಟ್ಟಿರೋದು. ಹಿಂಗೆ 343 ಕೋಟಿ ಆಗ್ತದೆ, ಅದು ನಮಗೆ ವೆಚ್ಚ ಭರಿಸೋಕ್ಕಾಗಲ್ಲ ಅಂತ ಹೇಳಿರೋದು. ಈ ರೀತಿಯಲ್ಲಿ ನಡೀತಾ ಇದೆ ಸರ್ಕಾರ.